ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕೋ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ನಾನು ಶಮಂತ ಸಾರಥಿ ಝಲಕ್ ರೇಡಿಯೋಯಿಂದ ಮಾತಾಡ್ತಾ ಇದ್ದೀನಿ. ಮೇಡಮ್, ನಾವು ವಿಜ್ಞಾನ ಪ್ರಸಾರದಿಂದ ಅನುಭವ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಿರಿಯ ನಾಗರಿಕರು ಯಾವ ರೀತಿ ತಮ್ಮ ಆರೋಗ್ಯನ ಕಾಪಾಡ್ಕೊಂಡಿದ್ದಾರೆ, ಮತ್ತೆ ಇವತ್ತಿನ ದಿನ ತುಂಬಾ ಫಾಸ್ಟ್ ಆಗಿ ಚೇಂಜ್ ಆಗ್ತಾ ಇದೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅದನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತೆ ಅಳವಡಿಸ್ಕೊಂಡಿದ್ದಾರೆ ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇದರದ್ದು ಬ್ರೈನ್ ಚೈಲ್ಡ್ ಮತ್ತೆ ಈ ಪರಿಕಲ್ಪನೆ ಡಾಕ್ಟರ್ ಆರ್ ಶ್ರೀಧರ್ ಅಂತ, ಪ್ರಸಾರ್ ಭಾರತಿ, ಆಲ್ ಇಂಡಿಯಾ ರೇಡಿಯೋ ಮತ್ತೆ ದೂರದರ್ಶನಲ್ಲಿ ಕೆಲಸ ಮಾಡಿದ್ರು. ಮತ್ತೆ ಕಮ್ಯುನಿಟಿ ರೇಡಿಯೋ ಮೂವ್ಮೆಂಟ್ ಕೂಡ ಇವರು ಇಂಡಿಯಾದಲ್ಲಿ ತುಂಬಾ ದೊಡ್ಡ ಪಾತ್ರ ವಹಿಸಿದ್ದಾರೆ. ಇವರ ಒಂದು ಪರಿಕಲ್ಪನೆನ ನಾವುಗಳು ಕೂಡ ವಿಜ್ಞಾನ ಪ್ರಸಾರ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇರೋದು. ಮ್ಯಾಮ್, ಇವತ್ತು ನಿಮ್ಮನ್ನ ಮಾತಾಡ್ಸೋ ಉದ್ದೇಶ ಅಂತ ಹೇಳಿದ್ರೆ, ಲಲಿತಾ ಶೇಷಾದ್ರಿ ಮೇಡಮ್ನ ನೀವು 51 ಅಕ್ಷರ ಶಕ್ತಿ ಪೀಠಗಳು ಈ ಪುಸ್ತಕ ಒಂದು ಬರ್ದಿದ್ದೀರಾ. ಈ ಪುಸ್ತಕ ಬರೆಯೋದಕ್ಕೆ ಮುಂಚೆನೆ ಲಲಿತಾ ಶೇಷಾದ್ರಿ ಅವರು ಕರ್ನಾಟಕದಲ್ಲಿ ಸೌಹಾರ್ದ ಅನ್ನೋ ಒಂದು ಮೊಟ್ಟ ಮೊದಲ ಬಾರಿಗೆ ಒಂದು ಕೌನ್ಸಿಲಿಂಗ್ ಪರಿಕಲ್ಪನೆಯನ್ನ ಕರ್ನಾಟಕಕ್ಕೆ ತಂದಂತವ್ರು. ಇದನ್ನ ಲಯನ್ಸ್ ಕ್ಲಬ್ ಮೂಲಕ ತಗೊಂಡ್ಬಂದಿದ್ದಾರೆ. ಆವತ್ತಿಂದ ಇವತ್ತಿನವರೆಗೂ ಕೂಡ ಲಯನ್ಸ್ ಕ್ಲಬ್ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನ ಮತ್ತೆ ಕಮ್ಯುನಿಟಿ ಸರ್ವಿಸಸ್ ನ ಇವರು ಮಾಡ್ಕೊಂಡು ಬಂದಿದ್ದಾರೆ. ಇದು ಇವತ್ತಿನ ದಿನ ಇವರ ಹೆಗ್ಗಳಿಕೆ. ಈ ಒಂದು ರೀಸನ್ ಇಂದಾನೆ ನಮ್ ಜೊತೆಗೆ ಇವತ್ತು ಇವರು ಮಾತಾಡ್ತಾ ಇದ್ದಾರೆ. ನಮಸ್ಕಾರ ಲಲಿತಾ ಶೇಷಾದ್ರಿ ಮೇಡಮ್. ನಮಸ್ಕಾರ ಅಮ್ಮ. ನೀವಿಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ತುಂಬಾ ಎನರ್ಜೆಟಿಕ್ ಆಗಿದ್ದೀರಾ. ನಾವ್ ಆತರ ಹೇಳ್ಬಾರ್ದು ನಾವು, ಆದ್ರೂ ಕೂಡ ಓವರ್ ಆಲ್ ಆ ಒಂದು ಎಂತೂಸಿಯಾಸಮ್ ಇದೆ, ವೆಲ್ನೆಸ್ ಇದೆ, ಸ್ಪಿರಿಚುಯಾಲಿಟಿ ಇದೆ. ಇದೆಲ್ಲ ಬರೋದಕ್ಕೆ ಹೇಗ್ ಸಾಧ್ಯ ಆಯ್ತು? ಬಹುಶಃ ನೀವು ಹುಟ್ಟಿ ಬೆಳೆದಿದ್ದು ಬೆಂಗಳೂರು ಅಂತ ಅನ್ಕೋತೀನಿ. ಎಲ್ಲ ಹುಟ್ಟಿ ಬೆಳೆದಿದ್ದು ಮೈಸೂರು. ಒಂದು 15-16 ವರ್ಷ ಇದ್ದಾಗ ನಮ್ಮ ತಂದೆ ಓದಿದ್ರಿಂದ ಅಲ್ಲಿರೋ ಮನೆ ಜಮೀನೆಲ್ಲ ಮಾರಿ ನಮ್ಮ ತಾಯಿ ನಮ್ಮ ಅಣ್ಣಿಂದ್ರ ಜೊತೆ ಬೆಂಗಳೂರಿಗೆ ಸೆಟ್ಲ್ ಆದ್ವಿ. ಬೆಂಗಳೂರಿಗೆ ಬಂದು 3 ವರ್ಷಕ್ಕೆಲ್ಲ PUC ಮುಗಿಸಿದ್ದೆ. ಬಂದ 2-3 ವರ್ಷಕ್ಕೆಲ್ಲ ನನ್ನ ಮದುವೆ ಸೆಟ್ಲ್ ಆಯ್ತು. ಮದುವೆ ಆದ್ಮೇಲೆ ಇಮಿಡಿಯೇಟ್ ಆಗಿ 3 ವರ್ಷದಲ್ಲಿ 2 ಮಕ್ಕಳು ಆದ್ರು. ಆವಾಗ ಒಂದು 10 ವರ್ಷ ನಾ ಸುಮ್ಮನೆ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದು, ಈ ಮ್ಯಾಗಝೈನ್ಗಳನ್ನ ಓದೋದು ಮುಖ್ಯವಾದ ಕೆಲಸ. ಮನೇಲಿ ಆಳು ಕಾಳು ಅಂತ ಇದ್ರೂ ಮುಖ್ಯವಾಗಿ ಮಕ್ಕಳು ನೋಡ್ಕೊಳ್ಳೋದನ್ನ ನಾನೇ ನೋಡ್ಕೊಳ್ತಾ ಇದ್ದೆ. ಅಡಿಗೆ ಸೂಪರ್ವೈಸು ನಾನೇ ಮೇಯ್ನ್ ಆಗಿ ಮಾಡ್ತಾ ಇದ್ದೆ. ನಾನೇ ಬ್ಯುಸಿಯಾಗಿರ್ತಾನೆ ಇದ್ದೆ. ಆಗ ಮಕ್ಕಳಿಗೊಂದು 7-8 ವರ್ಷ ಆದ್ಮೇಲೆ ಒಂದಿನ ನಮ್ಮ ಯಜಮಾನ್ರು ಯಾವುದೋ ಮಾತು ಬಂದಾಗ, ನಿನ್ನಲ್ಲಿ ಏನೇನೋ ತುಂಬಾ ಓದ್ತೀಯಾ, ನಿನ್ನಲ್ಲಿ ಟ್ಯಾಲೆಂಟ್ಸ್ ಎಲ್ಲ ಇದೆ, ನೀನ್ ಯಾಕೆ ಲಯನ್ಸ್ ಕ್ಲಬ್ನ ಸೇರ್ಕೋಬಾರ್ದು, ಯಾರೋ ಇಲ್ಲಿ ಲಯನ್ಸ್ ಕ್ಲಬ್ ಹೊಸದಾಗಿ ಶುರು ಮಾಡ್ತಿದ್ದಾರೆ ಅಂತ ನಂಗೂ ಗೊತ್ತಾಯ್ತು. ನನ್ನನ್ನು ಕೇಳಿದ್ರು, ನನಗಾಗಲ್ಲ, ಇದು ಲೇಡೀಸ್ ವಿಂಗು, ನೀನ್ ಸೇರ್ಕೋ ಅಂತ ಹೇಳಿದ್ರು. 1980-81ರಲ್ಲಿ ನಾನು ಲಯನ್ಸ್ ಕ್ಲಬ್ ನ ಸೇರ್ಕೊಂಡೆ. ಚಾರ್ಟರ್ ಮೆಂಬರ್ ಅಂತಂದ್ರೆ ಸ್ಥಾಪಕ ಸದಸ್ಯೆ. 20 ಸ್ಥಾಪಕ ಸದಸ್ಯರಿದ್ರೇನೆ ಲಯನ್ಸ್ ಕ್ಲಬ್ ನ ಫಾರ್ಮ್ ಮಾಡಕ್ ಆಗೋದು. ಇದು ಲಯನ್ಸ್ ಕ್ಲಬ್, ಇದರಲ್ಲೂ ಸ್ಥಾಪಕ ಸದಸ್ಯರು 20 ಜನ ಇರಬೇಕು. 20 ಜನರಲ್ಲಿ ನಂಗೆ 2-3 ಜನರದ್ದು ಪರಿಚಯ ಇತ್ತು. ಯಾಕಂದ್ರೆ ನಾನು 7-8 ವರ್ಷ ನಾನು ಮನೆಯಲ್ಲೇ ಇದ್ಬಿಟ್ಟೆ, ನಾನು ತುಂಬಾ ಯಾವ್ದಕ್ಕೂ ಹೋಗ್ಲಿಲ್ಲ ಹೊರಗಡೆ. ಅದರಿಂದ ನಂಗೆ ತುಂಬಾ ಜನರ ಪರಿಚಯ ಇರ್ಲಿಲ್ಲ. 20ರಲ್ಲಿ 2-3 ಜನ ಪರಿಚಯ ಇತ್ತು. ಅದು ಹಾಗೇನೆ 20 ಹೋಗಿ ಬೇರೆ ಕ್ಲಬ್ ಜೊತೆ ನಾವು ಟ್ವಿನ್ ಮಾಡಿದ್ವಿ. ಅಲ್ಲೇ 3-4 ಲಯನ್ಸ್ ಕ್ಲಬ್ ಇದೆ. ನಾವು ಮಲ್ಲೇಶ್ವರಂ ಅಲ್ಲೇ 3 ಲಯನ್ಸ್ ಕ್ಲಬ್ ಇದೆ. ಅದೇ ಅವ್ರು 18th ಕ್ಲಾಸಲ್ಲಿ ಇದ್ರೆ ನಾವು 15th ಕ್ಲಾಸಲ್ಲಿ ಇರ್ತೀವಿ. ಹಾಗೆ ನಮ್ದು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿ ಬೆಳ್ಕೊಂಡು ಹೊರಟೋಯ್ತು. ಆದ್ರೆ ಈ ಓದೋ ಅಭ್ಯಾಸ ಮಾತ್ರ ನಂಗೆ ಓದ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ ಅನ್ನೋ ತರ ಇತ್ತು ಮೊದ್ಲಿಂದಾನು. ಮದ್ವೆಗೂ ಮುಂಚೆನೂ ತುಂಬಾ ಬುಕ್ ಓದ್ತಾ ಇದ್ದೆ. ಓದುವ ಅಭ್ಯಾಸ ಬಂದಿದ್ದು ನನಗೆ ನನ್ನ ತಾಯಿಯಿಂದ.
ನಮ್ಮ ತಾಯಿ ನಮ್ಮ ಅತ್ತಿಗೆರೆಲ್ಲ ಹೇಳ್ತಾರೆ, ನಿಮ್ಮಮ್ಮ ಮಧ್ಯಾಹ್ನ ಡೆಕ್ಕನ್ ಹೆರಾಲ್ಡ್ನ ಇಟ್ಕೊಂಡು ಓದ್ತಿರ್ತಾರೆ, ಹಂಗೆ ಒಂದು 5 ನಿಮಿಷ ಜಂಪ್ ಬರುತ್ತೆ, ನಿಮ್ಮ ಅಮ್ಮನ ಪೇಪರು ಕೆಳಗೆ ಬೀಳುತ್ತೆ, ಅದಾಗಿ 5 ನಿಮಿಷಕ್ಕೆ ನಿಮ್ಮಮ್ಮ ಎದ್ದು ಬಿಡ್ತಾರೆ ಅಂತ ಹೇಳ್ತಾರೆ. ಅವ್ರು ನಮ್ಮ ತಾಯಿ ಕೇರಳದಲ್ಲಿ ಹುಟ್ಟಿ ಅಲ್ಲಿ ಇಂಗ್ಲಿಷ್ ಬರುತ್ತೆ ನಮ್ಮ ತಾಯಿಗೆ, ತಮಿಳ್ ಬರುತ್ತೆ, ಸಂಸ್ಕೃತ ಬರುತ್ತೆ, ಕನ್ನಡ ನಮ್ಮ ಜೊತೆ ಕಲ್ತಿದ್ದಾರೆ, ಮಲಯಾಳಂ ಬರುತ್ತೆ. ಅದರಿಂದ ನಮ್ಮಮ್ಮ ನಮ್ಮಿಂದ ಕನ್ನಡ ಕಲಿತು ನಮಗೆ ತಮಿಳನ್ನ ಮನೇಲೆ ಹೇಳ್ಕೊಟ್ರು. ಮಲಯಾಳಮ್ಮು ನಮ್ಮ ತಾಯಿನೇ ಹೇಳ್ಕೊಟ್ರು. ಆದ್ರೆ ಅದನ್ನ ನಾನು ತುಂಬಾ ಪಿಕಪ್ ಮಾಡಕ್ ಆಗ್ಲಿಲ್ಲ. ಬಟ್ ನನ್ನ ಸಿಸ್ಟರ್ಸ್ ಎಲ್ಲ ಮಲಯಾಳಂನ ಪಿಕಪ್ ಮಾಡ್ಕೊಂಡ್ಬಿಟ್ರು. ಬಿಕಾಸ್ ದೇ ಮ್ಯಾರಿಡ್ ಟು ಕೇರಳ. ನನಗೆ ಅದು ಬರೆಯೋದು ತುಂಬಾ ಇತ್ತು, ಆದ್ರೆ ನಾನೇನು ಲೇಖಕಿ ಆಗ್ತೀನಿ ಅಂತಿರ್ಲಿಲ್ಲ. ಬಟ್ ನನಗೆ ಸ್ವಲ್ಪ ಬೇಗ ಸ್ಪಂದಿಸೋ ಜಾಸ್ತಿ. ನಾನು ಒಬ್ಬರು ಯಾರನ್ನಾದ್ರೂ ನೋಡಿದ್ರೆ ಅವ್ರು ತುಂಬಾ ಕಷ್ಟಗಳು ಏನಾದ್ರು ಹೇಳ್ಕೊಂಡಾಗ ನಮ್ಗೆ ತುಂಬಾ ಬೇಜಾರಾಗತ್ತೆ. ಅಯ್ಯೋ ಪಾಪ ಇಷ್ಟಕ್ಕೆಲ್ಲ ಕಷ್ಟಪಡ್ತಾರಲ್ಲ ಅಂತ. ನನಗೆ ಮಾಡೋ ಸ್ವಭಾವ ನನ್ನಲ್ಲಿದೆ. ದೈವದತ್ತವಾಗಿ ಬಂದ ಗುಣ, ಪರಿಸರ, ಆಮೇಲೆ ನನ್ನನ್ನ ಯಾಕೆ ನೀನ್ ಕೊಟ್ಟೆ ಅಂತ ಕೇಳೋರು ಯಾರು ಇರ್ಲಿಲ್ಲ. ನಮ್ಮ ಯಜಮಾನ್ರೆ ದುಡಿದು ಬರೋರು, ಕೊಡೋರು ಹಣ. ನಾನು ಯಾರಿಗಾದ್ರು ಅದರಿಂದ ಒಂದು ಹಣ ಕೊಟ್ರೆ ನೀನ್ ಯಾಕೆ ಅವ್ರಿಗೆ ಕೊಟ್ಟೆ ಅಂತ ಯಾವತ್ತೂ ಕೇಳಿಲ್ಲ. ಸೊ ಈ ಒಂದು ಕಾರಣದಿಂದಾನೇ ನೀವು ಸೌಹಾರ್ದ ಶುರು ಹೌದು ಹೌದು. ಸೌಹಾರ್ದದಲ್ಲಿ ನಾವೆಲ್ಲರೂ ಸುಮಾರು ವರ್ಷಗಳ ಕಾಲ ಯಾವ ವಿಧವಾದ ಫೈನಾನ್ಷಿಯಲ್ ಏಡು ಇಲ್ಲದೆ ಹೋಗಿ ಬರೋ ಖರ್ಚು, ಅಲ್ಲಿರೋ ಒಬ್ರು ಅಸಿಸ್ಟೆಂಟ್ ಖರ್ಚೆಲ್ಲ ನಾವುಗಳೇ ಶೇರ್ ಮಾಡ್ಕೊಂಡು ನಾವು 5-6 ಜನ. ಅದರಲ್ಲಿ ಮೇಯ್ನ್ ನಾನೇ, ಅಲ್ಲೊಂದು ಪಾರ್ಟಿಷನ್ ಕೂಡ ನಾನೇ ಒಂದು 15,000 ರೂಪಾಯಿ ಖರ್ಚು ಮಾಡಿ ಮಾಡಿಸ್ದೆ. ಆ ಇನಾಗ್ಯುರೇಷನ್ಗೆ ಅಂತೆಲ್ಲ ಸ್ವಲ್ಪ ಪ್ರೆಸ್ಸು ಅದು ಇದು ಸೇರಿಸಿ ಅದೆಲ್ಲಾನು ನನ್ನ ಮೇಲೆ ಬಿತ್ತು. ಬಟ್ ನನಗೆ ಮಿಕ್ಕಿದವರು ನನಗೆ ಏನು ಕೊಡಲೇ ಇಲ್ಲ ಅಂತಿಲ್ಲ, ಅವ್ರ ಕೈಲಿ ಆದಿದ್ದನ್ನ ಅವ್ರು ಕೊಟ್ಟರು. ಬಟ್ ನಾನೇ ಫೌಂಡರ್ ಪ್ರೆಸಿಡೆಂಟ್ ಆದ್ರಿಂದ ಜವಾಬ್ದಾರಿ, ಹಣ ಖರ್ಚು ಎಲ್ಲ ನನಗೆ ಜಾಸ್ತಿ ಆಯಿತು. ಆದರೂ ನನಗೇನು ಬೇಜಾರಿಲ್ಲ. ಯಾಕಂದರೆ ಒಬ್ಬ ಹೆಣ್ಣು, ನಮಗೆ ಒಂದು ಕಲ್ಕಟ್ಟಾಯಿಂದ ಬಂದ ಒಬ್ಬ ಹೆಣ್ಮಗಳು ನನಗೆ ಒಂದಿನ ಫೋನ್ ಮಾಡಿದ್ಲು. ಅವಳ ಗಂಡ ಡಾಕ್ಟರು, ಅವಳು ಕನ್ನಡ ಬರಲ್ಲ, ಅವಳು ಸ್ವಲ್ಪ ಮುರುಕು ಇಂಗ್ಲೀಷ್ನಲ್ಲಿ ಹೇಳಿದ್ಲು. ನಾನು ವಿಧಾನಸೌಧ ಹತ್ರ ಒಂದು ಬ್ಲೂ ಕಲರ್ ಸೀರೆನೋ ಏನೋ ಉಟ್ಕೊಂಡು ಬರ್ತೀನಿ, ನೀವು ನನ್ನನ್ನು ಐಡೆಂಟಿಫೈ ಮಾಡಿ ನಿಮ್ಮ ಸೆಂಟ್ರಿಗೆ ಕರ್ಕೊಂಡೋಗಿ, ನಾನು ಕೆಲವು ಪ್ರಾಬ್ಲಮ್ ಇದೆ ಅಂತಂದ್ರು. ಅದೇ ಥರ ಆಕೆ ಬಂದರು. ನಾವು ಅಲ್ಲೇ ಸೆಕ್ರೆಟೇರಿಯೇಟಲ್ಲಿ ಇದ್ದಿದ್ರಿಂದ ಆಕೆನ ಕರ್ಕೊಂಡು ಹೋದೆ. ಆ್ಯಕ್ಚುಲಿ ಅವಳು ಮದುವೆ ಮಾಡ್ಕೊಂಡಿರೋದು ಒಬ್ಬ ಪ್ರಖ್ಯಾತ ವೈದ್ಯನನ್ನ. ಆತ ಇವಳನ್ನ ಕೂಡ ಹಾಕ್ಬಿಟ್ಟು ಹೋಗ್ತಾರೆ. ಅವ್ರದ್ದು ವೃತ್ತಿನೂ ಮಾಡ್ಕೋತಾರೆ. ಬೇರೆ ಏನು ಪ್ರವೃತ್ತಿ ಇತ್ತೋ ಏನೋ ಗೊತ್ತಿಲ್ಲ, ಅವಳಿಗೆ ಆತನ ಮೇಲೆ ಬಹಳ ಸಂಶಯನೂ ಇದೆ. ಹಿ ಇಸ್ ನಾಟ್ ಟ್ರೀಟಿಂಗ್ ಹರ್ ವೆಲ್. ಸೌಹಾರ್ದ ಅಂದ್ರೆ ಏನು ಅಂತ ಹೇಳಿದ್ರೆ, ಇದು ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್ ಯೂನಿಟ್. ಇದು ಸಲಹಾ ಕೇಂದ್ರ. ಏನಪ್ಪಾ ಅಂತ ಹೇಳಿದ್ರೆ, ಫ್ಯಾಮಿಲಿಯಿಂದ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಕೌಟುಂಬಿಕ ಕಲಹಗಳನ್ನ ಕೋರ್ಟ್ಗೂ ತೆಗೆದುಕೊಂಡು ಹೋಗದೆ ಅದನ್ನ ಒಂದು ಪಾಸಿಟಿವ್ ಎಂಡ್ ಕೊಡೋದಕ್ಕೆ ಸಾಧ್ಯ ಅಂತ ತುಂಬಾ ಪಾಸಿಟಿವ್ ಅಪ್ರೋಚ್ ಅಲ್ಲಿ ಸೌಹಾರ್ದ ಕೆಲಸ ಮಾಡ್ತಾ ಇದೆ. ಇದ್ರದ್ದು ಒಂದು USP, ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿಗೆ ಬಂದವ್ರದ್ದು ಯಾವುದೇ ಒಂದು ಗಂಡ ಹೆಂಡತಿ ಸಮಸ್ಯೆ ಇದ್ರೂ ಕೂಡ ಅದನ್ನ ಡೈವೋರ್ಸ್ ಮಾಡ್ಸಕ್ ಹೋಗೋದಿಲ್ಲ, ಕೋರ್ಟ್ ವರ್ಗುನು ತಗೊಂಡು ಹೋಗೋದಿಲ್ಲ. ಅದನ್ನ ಸೌಹಾರ್ದ ಅನ್ನೋ ಹೆಸರಿನಲ್ಲೇನೆ ಅದನ್ನ ಬಹಳ ಚೆನ್ನಾಗಿ ಡೀಲ್ ಮಾಡ್ತಾರೆ. ಮತ್ತೆ ಆ ಪರಿಹಾರಕ್ಕೆ ಒಂದನ್ನ ಆ ಸಮಸ್ಯೆಗೆ ತೆಗೆದುಕೊಡೋದಕ್ಕೆ ಈ ಒಂದು ಕೌನ್ಸಿಲಿಂಗ್ ಸೆಂಟರ್ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಸಂಸ್ಥಾಪಕಿಯಾಗಿ ಲಲಿತಾ ಶೇಷಾದ್ರಿ ಅವರು ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಕೂಡ ಲಯನ್ಸ್ ಕ್ಲಬ್ ಸಪೋರ್ಟ್ ಇದೆ, ಮತ್ತೆ ಬೇರೆ ಸ್ನೇಹಿತರು ಕೂಡ ಇವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಾ. ಮತ್ತೆ ಇತ್ತೀಚೆಗೆ ನೀವು 51 ಅಕ್ಷರ ಶಕ್ತಿ ಪೀಠಗಳು ಅಂತ ಪುಸ್ತಕ ಬೇರೆ ಬರೆದಿದ್ದೀರಾ. ಈ ಪುಸ್ತಕ ಏನು, ತಮಿಳಿನಿಂದ ನೀವು ಟ್ರಾನ್ಸ್ಲೇಟ್ ಮಾಡಿದ್ದೀರಾ ಅಂತ ಗೊತ್ತಾಯ್ತು. ಏನಿದ್ರದ್ದು ವೈಶಿಷ್ಟ್ಯ? ಈ ಅಕ್ಷರ ಶಕ್ತಿ ಪೀಠಗಳು ಅನ್ನೋದು ನನ್ಗೆ ಯಾರೋ ಒಬ್ರು ಕೊಟ್ಟರು ಬುಕ್ಕು. ನಾನು ಡೆಲ್ಲಿನಲ್ಲಿ ನನ್ನ ಮಗನ ಮನೇಲಿದ್ದೆ. ಬೆಂಗಳೂರಿನವರೇ ಆದ ಒಬ್ರು, ತುಂಬಾ ವರ್ಷದಿಂದ ಡೆಲ್ಲಿನಲ್ಲಿ ಇರೋರು. ಹೀಗೆ ಮಾತಾಡ್ತಾ ಇದ್ದಾಗ ನನ್ನ ಹತ್ರ ಒಂದು ಬುಕ್ ಇದೆ, ಬೋನ್ ಅಂತಿರಲ್ಲ, ಓದಿ ಅಂತ ಹೇಳಿದ್ರು. ನಾನು ಅದನ್ನ 2-3 ಸಲ ಓದಿದೆ. ಆಮೇಲೆ ನನ್ನ ಮಗ ನನಗೆ ಕನ್ನಡ ತಂದ್ಕೊಡ್ತಿದ್ದ, ತಮಿಳ್ ತಂದ್ಕೊಡ್ತಿದ್ದ, ಇಂಗ್ಲಿಷ್ ತಂದ್ಕೊಡ್ತಿದ್ದ. ಆದ್ರೂ ಅವನ್ನೆಲ್ಲ ಬೇಗ ಮುಗಿಸ್ಬಿಡ್ತಾ ಇದ್ದೆ. ಆಗ ಅವನಂದ, ಏನಮ್ಮ ಏನ್ ತಂದ್ಕೊಟ್ರು ನಾಳೆ ಏನಾದ್ರು ತಗೊಂಬ ಅಂತೀಯಲ್ಲ, ನೀನೇ ಯಾಕೆ ಬರೀಬಾರ್ದು, ತುಂಬಾ ಓದ್ತೀಯಲ್ಲ ಯಾವಾಗ್ಲೂ ಅಂತ ಹೇಳ್ತಿದ್ದ. ನಮ್ಮ ಮನೇಲಿ ಎಲ್ಲಾರ್ಗು ತುಂಬಾ ರೀಡಿಂಗ್ ಹ್ಯಾಬಿಟ್ಸ್ ಇದೆ. ನಮ್ಮ ಯಜಮಾನ್ರು ಓದ್ತಾರೆ, ನನ್ನ ಮಕ್ಕಳು ತುಂಬಾ ಓದ್ತಾರೆ, ನಾನು ಓದ್ತಿರ್ತೀನಿ ಅಂತ. ನಾನಂತೂ ಬುಕ್ ತಗೊಂಡ್ರೆ ತುಂಬಾ ಕಷ್ಟ ಕೆಳಗಿಡೋದು. ಆವಾಗ ನನ್ಗನ್ನಿಸ್ತು ಯಾಕೆ ಬರೀಬಾರ್ದು ಅಂತ ಅದನ್ನ 2-3 ಸಲ ಓದಿದೆ. ನನ್ ತುಂಬಾ ಅದು ಕಠಿಣ ಪದಗಳೆಲ್ಲ ಇತ್ತು, ಅದನ್ನೆಲ್ಲ ಒಬ್ರು ತಮಿಳ್ ಪಂಡಿತೆ ಹತ್ರ ಮಾಡಿದೆ. ಇದು ತಮಿಳು
ನಾನು ನಮ್ಮ ತಾಯಿ ಹೇಳ್ಕೊಟ್ಟಿದ್ರಿಂದ ನಂಗೇನು ತೀರಾ ಕಾಗುಣಿತ ವ್ಯಂಜನ ಸ್ವರಗಳೆಲ್ಲ ನಂಗೇನು ಗೊತ್ತಿಲ್ಲ. ಬರ್ದಿರೋರು ಬಹಳ ಮಹಾನುಭಾವರು ಅವರು ತಮಿಳನ್ನ ಅರ್ದು ಕುಡ್ದಿದ್ದಾರೆ. ಸೊ ಅದನ್ನ ಓದಿ ಯಾವ್ದೆಲ್ಲ ಕಷ್ಟವಾದ ಪದಗಳನ್ನೆಲ್ಲ ಅಂಡರ್ಲೈನ್ ಮಾಡಿ ಇಟ್ಕೊಂಡು ಅದನ್ನ ಡಿಕ್ಷನರಿ ತೆಗೆದು ನೋಡಿ ತಿಳಿದವ್ರ ಹತ್ರ ಚರ್ಚಿಸಿ ನಾನು ಬರೆಯಕ್ಕೆ ಶುರು ಮಾಡಿದೆ. ಕಾನ್ಫಿಡೆನ್ಸ್ ಬಂತು. ಸರಿ, ಮೂಲ ಲೇಖಕರನ್ನ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ. ಅವ್ರು ಹೇಳಿದ್ರು ನನಗೇನು ಅಭ್ಯಂತರ ಇಲ್ಲ, ನೀವು ಭಾಷಾಂತರ ಮಾಡೋದು, ಬಂದು ನನ್ನನ್ನು ಒಂದಿನ ಬಂದು ನೋಡಿ ನಾನು ನಿಮ್ಗೆ ಪರ್ಮಿಷನ್ ಕೊಡ್ತೀನಿ. ಮೂಲ ಲೇಖಕರು ಅಂದ್ರಲ್ಲ, ಅವ್ರ ಹೆಸರು? ಅವ್ರ ಹೆಸರು ಸೇವಾ ರತ್ನ ಜಬ್ಬಲ್ಪುರ್ ನಾಗರಾಜ್ ಶರ್ಮಾ ಅಂತ. ಅವ್ರಿಗೀಗ 90 ಮೀರಿದೆ. ನಾನು 10 ವರ್ಷದಿಂದ 6-7 ವರ್ಷದಿಂದ ಮೀಟ್ ಮಾಡಿದಾಗ ಅವ್ರಿಗೊಂದು 83-84 ವಯಸ್ಸು ಇರ್ಬೋದಾಗಿತ್ತು. ಅವರು ನನಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಅವ್ರಿಗೆ ಗೊತ್ತಾಯ್ತು ನಾನು ಯಾರು ಏನು ಅಂತ ಹೇಳಿದಾಗ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ನೀವು ಮಿಸ್ಯೂಸ್ ಮಾಡಲ್ಲ, ನೀವು ಮುಂದುವರಿಸಿ ಅಂತಂದ್ರು. ಆವಾಗ ನಾನು ಮುಂದುವರಿಸಿದೆ. ನನಗೆ ಪಬ್ಲಿಷ್ ಮಾಡುವಾಗ ಹೆದರಿಕೆ ಆಯಿತು. ನಂದು ಒಂದು ಪ್ರತಿನ ತಗೊಂಡೋಗಿ ನಾನು ನಮ್ಮ ಕುಲಗುರುಗಳಾದ ಶೃಂಗೇರಿ ಜಗದ್ಗುರುಗಳ ಹತ್ರ ಶ್ರೀ ಭಾರತೀ ತೀರ್ಥರ ಹತ್ರ ಕೊಟ್ಟೆ. ಅವ್ರು ಅದನ್ನ ಒಂದು 3 ನಿಮಿಷ 4 ನಿಮಿಷ ನೋಡಿದ್ರು. ಏನೋ ನಂದು ಪರಿಪೂರ್ಣ ಅನುಗ್ರಹ ಇದೆ ಅಮ್ಮ, ನನಗೂ ನಾಗರಾಜ ಶರ್ಮಾ ಅವ್ರ ಬಗ್ಗೆ ನಾನು ಕೇಳಿದ್ದೀನಿ, ನೀವು ಇದನ್ನ ಭಾಷಾಂತರ ಮಾಡಿ ನಾನು ಇವ್ರನ್ನ ನಮ್ಮ ಆಡಳಿತಾಧಿಕಾರಿಗಳನ್ನೇ ನಿಮ್ಮ ಪುಸ್ತಕದ ರಿಲೀಸ್ಗೆ ನಾನು ಕಳಿಸ್ತೀನಿ, ಇದನ್ನ ನಿಮ್ಮ ಮುತ್ತಾತ ಆದ ಶೇಷಾದ್ರಿ ಅಯ್ಯರವ್ರಿಗೇನೆ ನೀವು ಸಮರ್ಪಣೆ ಮಾಡಿ, ಅವರು ನಮ್ಮ ಮಠಕ್ಕೆ ತುಂಬಾ ಮಾಡಿದ್ದಾರೆ ಅಂತ ಹೇಳಿದ್ರು. ಅವ್ರು ಹಾಗೆ ಹೇಳಿದ ಮೇಲೆ ಕೆಲಸಗಳು ಎಷ್ಟು ಬೇಗ ಜರುಗ್ತು ಅಂದ್ರೆ, ನಮ್ಗೆ ಜಬ್ಬಲ್ಪುರ್ ನಾಗರಾಜ ಶರ್ಮಾ ಅವರು ಯಾವುದೋ ಕಾರಣದಿಂದ ಬೆಂಗಳೂರಿಗೆ ಬಂದ್ರು, ಇಲ್ಲಾಂದ್ರೆ ನಾನೇ ಅವ್ರನ್ನ ಕರೆಸ್ಕೊಂಡು ನಮ್ಮನೇಲೆ ಇಟ್ಕೋಬೇಕಾಗಿತ್ತು 2 ದಿನ. ಅವ್ರ ಮಗಳ ಮನೆಯಲ್ಲೇ ಇದ್ರು. ನಾನು ಭಾರತೀಯ ವಿದ್ಯಾಭವನ್ನಲ್ಲಿ ಡೈರೆಕ್ಟರ್ H.N. ಸುರೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ನಮ್ಮ ಭಾರತೀಯ ವಿದ್ಯಾಭವನ ಹೆಸರಲ್ಲೇ ನಿಮ್ಮ ಬುಕ್ನ ನಾನು ರಿಲೀಸ್ ಮಾಡಿಸ್ತೀನಿ, ಬೆಂಗಳೂರು ಪ್ರೆಸ್ಗೆ ಹೇಳಿ, ಪ್ರಿಂಟಿಂಗಿಗೂ ನಾನು ಹೇಳ್ತೀನಿ ಅಂತೆಲ್ಲ ಹೇಳಿ, ಭಾರತೀಯ ವಿದ್ಯಾಭವನ್, ಬೆಂಗಳೂರು ಪ್ರೆಸ್ಸು, ಶಂಕರ ಮಠ ಎಲ್ಲ ಮಾಡಿರೋ ಸಹಾಯನ ನಾನು ಈ ಜನ್ಮದಲ್ಲಿ ಮರೆಯಲು ಸಾಧ್ಯವಿಲ್ಲ. ನಾನು ಅವರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೇನೆ. ಬಿಕಾಸ್ ನನ್ನ ಲೇಖಕಿ ಅನ್ನೋ ಒಂದು 3 ಅಕ್ಷರದ ವರ್ಡ್ ಬರೋದಕ್ಕೆ ಇವರೆಲ್ಲ ಕಾರಣರಾಗಿರ್ತಾರೆ. ಆಮೇಲೆ ಈ ಶಕ್ತಿ ಏನು ಅಂದ್ರೆ, ದೇವಿದು ಬರೀತಾ ಇರುವಾಗ ಒಂದೊಂದು ಉಗ್ರ ರೂಪಗಳು ಬರೆಯುವಾಗ ಕಣ್ ಕೆಳಗೆ ಬಿದ್ಬಿಡುತ್ತೆ. ರಾತ್ರಿ 11:30 ಮನೆ ನಿಶಬ್ದವಾಗಿರುತ್ತೆ, ಒಂಥರ ಆಗುತ್ತೆ. ಆಮೇಲೆ ಎಷ್ಟೋ ದಿವಸ ನಾನು ಮಲಗಿದ್ದಿರ್ತೀನಿ 12:30ಗೆ, ನಿದ್ದೆ ಬರಲ್ಲ, ಎದ್ದು ಅರ್ಧ ಬರ್ದಿದ್ದೀನಲ್ಲ ಪೂರ್ತಿ ಬರೆಯೋಣ ಅಂತ ಅನ್ಸುತ್ತೆ. ದೇವಿದು ಒಂಥರ ಆಕ್ರಮಣ ಆಗ್ಬಿಡುತ್ತೆ. ಆಕೆ ನನ್ನನ್ನ ತುಂಬಾ ಆಕ್ರಮಿಸ್ಕೊಂಡ್ಬಿಟ್ಲು. ಅದ್ರದ್ದು ಅನುಭವವೇ ಬೇರೆ. ನನ್ಗೆ ಯಾವ ನೆಗೆಟಿವ್ ಐಡಿಯಾಸ್ ಏನೂ ಬರಲಿಲ್ಲ. ತುಂಬಾ ಸಂತೋಷವಾಗಿ ತೃಪ್ತಿಯಾಗಿ ಮೂಲ ಲೇಖಕರ ಕೃತಿಗೆ ಸ್ವಲ್ಪವೂ ಚ್ಯುತಿ ಬರದಂತೆ ನಾನು ನಡ್ಕೊಂಡಿದ್ದೇನೆ, ಬರ್ದಿದ್ದೇನೆ. ಆವತ್ತು ನಾನು ಮೂಲ ಲೇಖಕರನ್ನು ಕರೆದು ಅವ್ರಿಗೂ ನಾನು ಪದ್ಮಶ್ರೀ ಗೌರಿಶಂಕರ್ ಅವರಿಂದ, ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರಿಂದ ಅವ್ರಿಗೆ ನಾನು ಸನ್ಮಾನನೂ ಮಾಡಿಸ್ದೆ. ಓಕೆ ಮ್ಯಾಮ್, ಈಗ ನೀವು ನಿಮ್ಮ ಒಂದು ಲೈಫ್ ಸ್ಟೈಲು ಮತ್ತೆ ನೀವು ನಡೆದು ಬಂದಿರೋ ದಾರಿ ನೋಡ್ತು ಅಂತ ಹೇಳಿದ್ರೆ, ನೀವು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದೀರಾ, ಮತ್ತೆ ಸಾಹಿತ್ಯದಲ್ಲಿ ತೊಡ್ಕೊಂಡಿದ್ದೀರಾ. ಈಗ ಇತ್ತೀಚಿನ ದಿನಗಳಿಂದ ಬರಹಕ್ಕೂ ಬಂದಿರೋದ್ರಿಂದ ನಿಮ್ದು ಒಂಥರ ತುಂಬಾ ಡಿಫ್ರೆಂಟ್ ವೆರೈಟಿ ಆಫ್ ಲೈಫ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ನಿಮ್ದು. ಈ ದೃಷ್ಟಿನಲ್ಲಿ ಯಾವ ರೀತಿ ಹಿರಿಯ ನಾಗರಿಕರು ತಮ್ಮನ್ನ ತಾವು ತೊಡಗಿಸ್ಕೋಬೇಕು, ಮತ್ತೆ ಸ್ಪಿರಿಚುವಲ್ ದೃಷ್ಟಿಯಿಂದ ಆಗ್ಬಹುದು, ಫಿಸಿಕಲ್ ಹೆಲ್ತ್ ಆಗ್ಬೋದು, ಮೆಂಟಲ್ ಹೆಲ್ತ್ ಆಗ್ಬೋದು, ಈ ದೃಷ್ಟಿಯಿಂದ ಯಾವ ತರಹ ಅವರು ಎಂಗೇಜ್ ಆಗಿರ್ಬೇಕು ಆಕ್ಟಿವಿಟೀಸ್ ಅಲ್ಲಿ ಅಂತ ಹೇಳ್ತೀರಾ? ಖಂಡಿತ. ಹವ್ಯಾಸ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹವ್ಯಾಸಗಳು ಇಲ್ಲ ಅಂದ್ರೆ, ಈ ತರ ಒಂದು ಏಜ್ ಆದ್ಮೇಲೆ ನಮ್ಮ ಮಕ್ಕಳು ನಮ್ಮಿಂದ ದೂರ ಆಗಿ ಅವರು ಅವರವರ ಸಂಸಾರದಲ್ಲಿ ಅವರು ಬ್ಯುಸಿಯಾಗಿರುವಾಗ ನಾವು 3 ಹೊತ್ತು ಆ ಟಿವಿನ ನಾನು ಟಿವಿ ಎಲ್ಲ ತುಂಬಾ ನೋಡಕ್ ಹೋಗಲ್ಲ. ಒಂದು ದಿನದಲ್ಲಿ 2 ಅವರ್ಸ್ ಟಿವಿ ನೋಡಿದ್ರೆ ಜಾಸ್ತಿ. ಅದು ಇನ್ ಬಿಟ್ವೀನ್ ಅರ್ಧ ಗಂಟೆ, ಅದ್ರ ಮೇಲೆ ನಾನು ನೋಡಲ್ಲ. ನಾವು ಯಾವ ಸೀರಿಯಲ್ಲು ನಾನು ತುಂಬಾ ನೋಡ್ತಾ ಇಲ್ಲ, ಮೊದ್ಲಿಂದಾನು ಅಷ್ಟೇ. ಟಿವಿ ಮೇಲೆ ನನಗಂಥದ್ದೇನು ಅಭಿರುಚಿ ಇಲ್ಲ. ಯಾವ್ದು ಬೇಕೋ ಅದನ್ನ ನೋಡ್ಕೊಳ್ತೀನಿ, ನ್ಯೂಸು, ಒಂದ್ ಸ್ವಲ್ಪ ಸಂಗೀತ ಅಷ್ಟೇ, ಅದು ಬಿಟ್ರೆ ಇಲ್ಲ. ನಮ್ಗೆ ಹವ್ಯಾಸ ಅನ್ನೋದು ತುಂಬಾ ತುಂಬಾ ಮುಖ್ಯವಾಗಿರುತ್ತೆ. ತೋಟಗಾರಿಕೆ ಆಗ್ಬೋದು, ಅಡಿಗೆನೆ ನೀಟಾಗಿ ನಿಧಾನವಾಗಿ ಚೆನ್ನಾಗಿ ರುಚಿಕರವಾಗಿ ಮಾಡೋದಾಗೋದಾಗ್ಬೋದು, ಮನೇನ ಓರ್ಣವಾಗಿ ಇಟ್ಕೊಳ್ಳೋದಾಗ್ಬೋದು,
ಸ್ವಲ್ಪ ಮನೆ ಒಳಗೇನೆ ನಾವು ಕೆಲಸಗಳು ನಾವೇ ಮಾಡ್ಕೊಳ್ಳೋದ್ರಿಂದ ದೈಹಿಕವಾಗಿ ಮಾನಸಿಕ ಸಮತೋಲನವನ್ನ ನಾವು ಕಾಪಾಡ್ಕೊಳ್ಬೋದು. ಈಗ ಲಾಕ್ಡೌನ್ ಬಂತು, ನನ್ಗೇನು ಬೇಜಾರೇ ಆಗ್ಲಿಲ್ಲ ಲಾಕ್ಡೌನ್ ಅಲ್ಲಿ. ಬೆಳಿಗ್ಗೆ ಲಲಿತಾ ಸಹಸ್ರನಾಮ, ಸಾಯಂಕಾಲ ವಿಷ್ಣು ಸಹಸ್ರನಾಮ, ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡೋದ್ರಿಂದ ಲಾಕ್ಡೌನ್ ಅಲ್ಲಿ ರಾತ್ರಿ ಹೊತ್ತು ತುಂಬಾ ಹೊತ್ತು ನಾನು ಓದಿ ಬರೆದು ಮಾಡಿ ಯಾವಾಗ್ಲೋ ಮಲಗಿ ಹೇಳ್ತಾ ಇದ್ದೆ. 8 ಗಂಟೆ 8:30 ಇದ್ರೂ ನಮ್ಮ ಮನೇಲಿ ಏನ್ ತೊಂದರೆ ಇಲ್ಲ, ಯಾಕಂದ್ರೆ ನಮ್ಮ ಯಜಮಾನ್ರು ಲೇಟ್ ಆಗಿ ಮಲ್ಗೋ. ಅದರಿಂದ ನಮಗೆ ನಾನು ನನ್ನ ಮಗಳು ಕೂಡ ಹೇಳ್ತಿರ್ತೀನಿ, ಹವ್ಯಾಸ ಎಷ್ಟು ಮುಖ್ಯ ಅಂದ್ರೆ ನಮ್ಮ ಊಟ ತಿಂಡಿಯಷ್ಟೇ ಹವ್ಯಾಸ ಮುಖ್ಯ. ಓದೋದು, ಬರೆಯೋದು, ಸಂಗೀತ ಕೇಳೋದು, ತೋಟಗಾರಿಕೆ ಮಾಡೋದು, ಅಕ್ಕಪಕ್ಕದಲ್ಲಿ ಇಬ್ಬರು ಫ್ರೆಂಡ್ಸ್ನ ಇಟ್ಕೊಂಡು ಅವ್ರ ಜೊತೆ ಮಾತಾಡೋದು, ಫೋನ್ನಲ್ಲಿ ಕೆಲವ್ರ ಜೊತೆ ಮಾತಾಡೋದು, ನಮ್ಮಿಂದ ಕೆಲವು ನೆಗೆಟಿವ್ ಪ್ರಾಬ್ಲಮ್ನೆಲ್ಲ ಐಡಿಯಾಸ್ ಎಲ್ಲ ಹೋಗಿ ಎಲ್ಲಿಂದಾನೋ ನಮ್ಗೊಂದು ಪಾಸಿಟಿವ್ ಎನರ್ಜಿ ತಾನಾಗಿ ಬರುತ್ತೆ. ಅಂದ್ರೆ ನಾವು ಕೆಲವೆಲ್ಲ ನಾವು ಬರ್ಸ್ಕೊಳ್ಳಬೇಕು. ಈಗ ನನ್ನ ಮಕ್ಕಳು ನನ್ನಿಂದ ದೂರ ಆಗಿ 25 ವರ್ಷಗಳಾಯ್ತು. ನಾನು ಅದನ್ನೇ ಹೇಳ್ಕೊಂಡಿರ್ಬೋದು. 25 ವರ್ಷದಿಂದ ಅವರಿಲ್ಲ, ಅವರು ಅಮೆರಿಕಾದಲ್ಲಿದ್ದಾಳೆ ಮಗಳು, ಮಗ ಸಿಂಗಪೂರಲ್ಲಿದ್ದಾನೆ, ಡೆಲ್ಲಿನಲ್ಲಿದ್ದ, ಹಾಂಗ್ಕಾಂಗಲ್ಲಿದ್ದ, ಈಗ ನನ್ನ ಜೊತೆ ಇಲ್ಲ. ಈಗಂತೂ ನಾವು ಒಬ್ಬರನ್ನೊಬ್ಬರು ನೋಡೇ 2 ವರ್ಷ ಆಯಿತು ಅಂತ ನನಗೆ ಹೇಳ್ಕೊಂಡು ಅಳೋದಕ್ಕೆ ನನಗೆ ತುಂಬ ಸಮಯ ಇದೆ. ಆದರೆ ಅದು ಬೇಡ, ಅವ್ರು ಅಲ್ಲೇ ಇದ್ದಾರೆ, ಹ್ಯಾಪಿಯಾಗಿ ಮಾತಾಡ್ತಾ ಇದ್ದಾರೆ, ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿದ್ದೀವಿ. ಹೋಗ್ಬೋದಾಗಿತ್ತು, ಹೋಗೋಕ್ಕಾಗಿಲ್ಲ, ಅದು ಎಲ್ಲರಿಗೂ ಗೊತ್ತು. ಕರೋನಾದಿಂದ ಎಲ್ಲರೂ ಮುನ್ನೆಚ್ಚರಿಕೆಯಿಂದ ಇದ್ದೀವಿ. ಅದರಿಂದ ಕರೋನಾ ಬಂದರೆ ನಾನು ಏನೇನೋ ಪೆಂಡಿಂಗ್ ವರ್ಕ್ಸ್ ಎಲ್ಲ ನಮ್ಮ ಮನೇಲಿದ್ದು ಮಾಡಿಕೊಂಡೆ. ತುಂಬ ಪೆಂಡಿಂಗ್ ವರ್ಕ್ಸ್ಗಳಿತ್ತು ನಂದು, ಫೈಲಿಂಗು ಅದು ಇದು ಅಂತೆಲ್ಲ ಇತ್ತು. ಎಲ್ಲ ಒಂಥರ ರೀಆರ್ಗನೈಸ್ ಮಾಡಿದೆ, ಮನೆ ಕಬೋರ್ಡ್ ಗಿಬೋರ್ಡ್ ಎಲ್ಲ. ಟೈಮ್ ಓದಿದ್ದೆ ನಂಗೆ ಗೊತ್ತಾಗ್ಲಿಲ್ಲ. ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಇದೇ ತರಹ ನಿಮ್ಮ ಕಾಂಟೆಂಪರರೀಸ್ ಎಲ್ಲಿ ಸೋತಿದ್ದಾರೆ ಮತ್ತೆ ಎಷ್ಟು ಪರ್ಸೆಂಟೇಜ್ ಜನ ಈ ತರ ಅರ್ಥ ಮಾಡ್ಕೊಂಡು ಸ್ಪೇಸ್ ಅನ್ನೋ ವರ್ಡ್ ಇಟ್ಕೊಂಡು ಬದುಕಕ್ಕೆ ಸಾಧ್ಯ ಆಗಿದೆ ಪಾಸಿಟಿವ್ ಆಗಿ ಅಂತ ನೀವು ನೋಡ್ತೀರಾ? ಸುಮಾರು ಜನ ಪಾಸಿಟಿವ್ ಆಗೂ ಇದ್ದಾರೆ. ಕೆಲವರು ಅಯ್ಯೋ ಏನು ಲೈಫು, ಮಕ್ಕಳಿಲ್ಲ, ಅವ್ರ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಾರೆ. ಕೆಲವರು ಇರುವಾಗ ಅವ್ರ ಜೊತೆಲೇ ಇದ್ದು ಬಿಟ್ರೆ ಇವ್ರುಗಳಿಗೆ ಏನೂ ಮಾಡ್ಕೊಳಕ್ಕಾಗಲ್ಲ. ಅವರು ಬರೋದು ಹೋಗೋದು ಮಾಡೋದು ಅವ್ರದ್ದು ರುಟೀನ್ಗೆ ಇವ್ರು ಅಡ್ಜಸ್ಟ್ ಆಗುತ್ತೆ ಅಂತ ಕೆಲವರು ಅದನ್ನು ಬೇಜಾರು ಮಾಡ್ಕೋತಾರೆ. ಆವಾಗ ಏನ್ ಮಾಡ್ಬೇಕಂದ್ರೆ ನಮ್ಗೆ ಅಂತ ಒಂದು ಟೈಮ್ನ ನಾವು ನಮಗೆ ಅಂತ ಸ್ವಲ್ಪ ಟೈಮ್ ಎಲ್ಲರೂ ಇಟ್ಕೋಬೇಕು. ಚಿಕ್ಕವರು ಇಟ್ಕೋಬೇಕು, ದೊಡ್ಡವರು ಇಟ್ಕೋಬೇಕು. ನಮ್ಮ ಹಾಗೆ ಒಂದು 60-70 ದಾಟಿದವ್ರಂತೂ ನಮಗೆ ಅಂತ ಸ್ವಲ್ಪ ಒಂದು ಮೆಡಿಟೇಷನ್ಗೆ, ಒಂದು ಪೂಜೆಗೆ, ಒಂದು ಇಬ್ಬರ ಜೊತೆ ಮಾತಾಡಕ್ಕೆ ಅಂತ ನಾವು ಸ್ವಲ್ಪ ಟೈಮ್ ಇಟ್ಕೋಬೇಕು. ಇಲ್ಲಾಂದ್ರೆ ತುಂಬಾ ಇದ್ರೊಳಗೇನೆ ಬಂದಿತರಾಗ್ಬಿಟ್ರೆ ನಮ್ಗೆ ಹೊರಗಡೆ ಏನು ಗೊತ್ತಾಗೋದಿಲ್ಲ. ನಮ್ಗೆ ಮನಸ್ಸಿಗೆ ಒಂದು ಸ್ವಲ್ಪ ಕ್ಲೇಶ ಉಂಟಾಗೋದು ಸಾಮಾನ್ಯನೇ. ಯಾಕಂದ್ರೆ ಹೆಲ್ತ್ ಮೊದ್ಲಂಗೆ ಇರೋದಿಲ್ಲ. ಮೊದಲೆಲ್ಲ ಮಾಡಿ ಸಾಕಾಗಿರುತ್ತೆ. ವಿ ನೀಡ್ ಎ ಬ್ರೇಕ್ ಅಂತ ಇವಾಗ ಯಂಗ್ ಪೀಪಲ್ ಹೇಳೋ ಹಾಗೆ ನಮ್ಗೂ ವಿ ಆಲ್ಸೋ ನೀಡ್ ಎ ಬ್ರೇಕ್. ಆ ಬ್ರೇಕ್ನ ನಾವು ಈ ತರ ತಗೋಬಹುದು. ಓದೋದ್ರಲ್ಲೋ, ಬರೆಯೋದ್ರಲ್ಲೋ, ಪೂಜೆ ಮಾಡೋದ್ರಲ್ಲೋ, ನಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ಮಾತಾಡೋದ್ರಿಂದನೋ, ಎಲ್ಲೋ ಒಂದ್ ಕಡೆ ಯಾತ್ರೆ ಹೋಗೋದ್ರಿಂದನೋ ಒಂದು ಬ್ರೇಕ್ ಸಿಗುತ್ತೆ. ಈಗ ನಮ್ಗೂ ಮದುವೆಗೆ 52 ವರ್ಷ ಆಯ್ತು, ನಾವು ಇದರಲ್ಲೇ ಇದೀವಿ ಅಂತ ಹೇಳ್ಕೊಂಡೇ ಇರಕ್ಕಾಗಲ್ಲ ಅಲ್ವಾ. ನಮ್ಮ ಯಜಮಾನ್ರು ಮ್ಯಾಚ್ ಎಲ್ಲ ನೋಡಕ್ ಹೋಗ್ತಾರೆ. ನಂಗೆ ಮ್ಯಾಚ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ಡಾನ್ಸ್ಗೂ ನೋಡಕ್ ಹೋಗ್ತೀನಿ, ಮ್ಯೂಸಿಕ್ ಕಚೇರಿ ಕೇಳ್ತೀನಿ. ಎಲ್ಲೋ ಒಂದ್ ಕಡೆ ಹಂಗ್ ನೋಡಿದ್ರೆ ನಂಗೆ ಡಾನ್ಸು ಬರಲ್ಲ, ಮ್ಯೂಸಿಕ್ ಹಾಡಕ್ಕೂ ಬರಲ್ಲ. ಆದ್ರೆ 2 ಗಂಟೆ ಕಾಲ ನಾನು ಧಾರಾಳವಾಗಿ ಒಂದು ನೃತ್ಯವನ್ನ ನಾನು ನೋಡಿ ಆನಂದಿಸ್ತೀನಿ. ಬಿಕಾಸ್ ನಾನು ಕೇಳಿ ನೋಡಿ ನಂಗೆ ಅದು ಏನು ರಾಗ ಏನಿದು ಅಂತೆಲ್ಲ ಗೊತ್ತಾಗುತ್ತೆ. ಅದನ್ನೆಲ್ಲ ನಾವು ಮನೆಯಲ್ಲಿ ಕುತ್ಕೊಂಡೇ ಡೆವಲಪ್ ಮಾಡ್ಕೊಂಡಿರೋದು. ಓಕೆ, ಇವಾಗ ನಿಮ್ಮ ಮಾತು ನಾವು ಕೇಳ್ತಾ ಇದ್ರೆ ನಿಮ್ಮನ್ನ ಹತ್ರದಿಂದ ಲಲಿತಾ ಶೇಷಾದ್ರಿ ಅವರನ್ನ ನೋಡಿರೋದ್ರಿಂದ ಇವ್ರು ಇವಾಗ ಹೇಳ್ತಾ ಇರೋದನ್ನ, ಅವರ ಅನುಭವನ ನೀವು ಕೇಳಿದಿರಲ್ಲ. ನಿಜವಾಗ್ಲೂ ಇವ್ರ ಜೊತೆ ಇತ್ತು ಅಂತ ಹೇಳಿದ್ರೆ ಯಾವುದೇ ತರ ಜನರೇಷನ್ ಗ್ಯಾಪ್ ಬರೋದಿಲ್ಲ, ಯಾವುದೇ ತರ ಬೋರ್ ಆಗೋದಿಲ್ಲ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಪ್ಡೇಟ್ ಮಾಡ್ಕೋತಾ ಇರ್ತಾರೆ ಇವರ ಒಂದು ಇಂಟ್ರೆಸ್ಟ್ ಮತ್ತೆ ನಾಲೆಡ್ಜ್ ನ. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಲಲಿತಾ ಶೇಷಾದ್ರಿ ಅವರು ಒಬ್ಬರು ಲೇಖಕಿಯಾಗಿ, ಒಬ್ಬ ಸಮಾಜ ಸೇವಕಿಯಾಗಿ ಇವತ್ತಿನ ದಿನ ಅವರು ತಮ್ಮ ಅನುಭವನ ಹಂಚ್ಕೊಂಡಿದ್ದಾರೆ. ಇದನ್ನ ಕೇಳದವ್ರು ಅನ್ಕೋಬಹುದು ಇವರು ಯಾರೋ ಸೀನಿಯರ್ ಅಲ್ಲ ಜೂನಿಯರ್ ಅಂತಾನೆ. ಖಂಡಿತ ಇವರು ಜೂನಿಯರ್ನೇ. ತುಂಬಾ ಒಳ್ಳೆ ಒಂದು ಯಂಗ್ ಮೈಂಡ್ ಅಂತ ಹೇಳ್ತಾರಲ್ಲ, ಆ ದೃಷ್ಟಿಯಿಂದ ಇವರು ಕೆಲಸ ಮಾಡ್ತಾರೆ. ಇವ್ರ ಜೊತೆಲಿರೋರ್ನು ಕೂಡ ತಮ್ಮ ಜೊತೆಗೆ ಕರ್ಕೊಂಡು ಹೋಗೋದ್ರಿಂದಾನೇನೆ ಲಲಿತಾ ಶೇಷಾದ್ರಿ ಅವರು ಲಯನ್ಸ್ ಕ್ಲಬ್ ಅಲ್ಲಾಗ್ಲಿ, ಬೇರೆ ಸರ್ಕಲ್ ಅಲ್ಲಾಗ್ಲಿ ತುಂಬಾ ಪಾಪ್ಯುಲರ್ ಆಗಿದ್ದಾರೆ. ಮತ್ತೆ ಒಳ್ಳೆ ಸ್ನೇಹಿತೆ ಅಂತ ಎಲ್ರಿಗೂ ತುಂಬಾ ಇಷ್ಟ ಇವರು. ಇಷ್ಟೊತ್ತು ನೀವು ನಿಮ್ಮ ಲಲಿತಾ ಶೇಷಾದ್ರಿ ಮೇಡಮ್ ನಿಮ್ಮ ಒಂದು ಅನುಭವನ ನಮ್ ಜೊತೆಗೆ ಅನುಭವ ಕಾರ್ಯಕ್ರಮದಲ್ಲಿ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್.
ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.